ಸೊ ನೀವು ನೋಡ್ತಾ ಇದ್ದೀರಾ ನಮ್ಮ ಮುಂದೆ ಇದೆ ಡುಕಾಟಿ ಮಾನ್ಸ್ಟರ್ 796. ಸೊ ಫಸ್ಟ್ ಟೈಮ್ ಡುಕಾಟಿ ಮಾನ್ಸ್ಟರ್ ಓಡಿಸ್ತಿರೋದು ನಾನು. ಏನು ಕ್ರೇಜ್ ಆಗಿದೆ ಗುರು. ಸೊ ಇವಾಗ ನಾವು Powersports.in ಬಂದಿದ್ದೀವಿ. ಹಾಯ್ ಹಲೋ ನಮಸ್ಕಾರ, ಯು ವಾಚಿಂಗ್ ದಿ ಥ್ರಾಟ್ಲರ್. ನಾನು ನಿಮ್ಮ ಹರ್ಷ. ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ ಮೈ ಯೂಟ್ಯೂಬ್ ಚಾನಲ್. ಈ ಚಾನಲ್ ನೀವು ಹೊಸ ಬಂದಿದೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಬೆಲ್ ಐಕಾನ್ ಮರಿಬೇಡಿ, ಹಂಗೆ ಇನ್ಸ್ಟಾಗ್ರಾಮ್ ಒಂದು ಫಾಲೋ ಮಾಡಿ ಅಂತ ಹೇಳ್ತಾ ನಾನು ಮಾತು ಶುರು ಮಾಡ್ತಾ ಇದ್ದೀನಿ. ಸೊ ನೀವು ನೋಡ್ತಾ ಇದ್ದೀರಾ ನಮ್ಮ ಮುಂದೆ ಇದೆ ಡುಕಾಟಿ ಮಾನ್ಸ್ಟರ್ 796. ಸೊ ಇದು ಬಂದು ನಮ್ಮ ಲಿಖಿತ್ ಅವ್ರದ್ದು ಟ್ರಾವೆಲ್ ಆ್ಯಂಡ್ ಟಾಕ್ಸ್ ಅಂತ ಅವ್ರದ್ದು ಚಾನಲ್ ಇದೆ. ಚಾನಲ್ದು ಲಿಂಕು ನಾನು ಡಿಸ್ಕ್ರಿಪ್ಷನ್ ಇರುತ್ತೆ, ಚೆಕ್ಔಟ್ ಮಾಡ್ಕೊಳ್ಳಿ. ಇಲ್ಲಿ ಕೃತಿಕ್ ನಮ್ಮ ಬಿಹೈಂಡ್ ಇಬ್ಬರು ಇದ್ದಾರೆ, ಇವ್ರ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಚೆಕ್ಔಟ್ ಮಾಡ್ಕೊಳ್ಳಿ. ಸೊ ಇವಾಗಷ್ಟೇ WMD ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗ್ತಾಯಿದ್ದೀವಿ. ಮನೆಗೆ ಹೋಗ್ತಿಲ್ಲ, JC ರೋಡ್ಗೆ ಹೋಗ್ತಾಯಿದ್ದೀವಿ. ಸೊ ದಾವಣಗೆರೆಯಿಂದ ನಮ್ಮ ಫ್ರೆಂಡ್ ಬಂದಿದ್ದಾರೆ, ಅವ್ರಿಗೆ ಒಂದು ಹೆಲ್ಮೆಟ್ ಕೊಡಿಸಿ ಅಲ್ಲಿಂದ ವಾಪಸ್ ಬೆಂಗಳೂರಿಗೆ ಹೋಗೋಣ ಅಂತ. ಸೊ ಫಸ್ಟ್ ಟೈಮ್ ಡುಕಾಟಿ ಮಾನ್ಸ್ಟರ್ ಓಡಿಸ್ತಿರೋದು ನಾನು. ಕ್ರೇಜಿಯಾಗಿದೆ ಮಾನ್ಸ್ಟರ್ ಮಾತ್ರ, ಏನಿದೆ ನೋಡಿ, ಮಸ್ತ್ ಗಾಡಿ. ಫಸ್ಟ್ ಟೈಮ್ ಒಂದು ಡುಕಾಟಿ ಓಡಿಸ್ತಿರೋದು, ಫಸ್ಟ್ ಟೈಮ್ ಇದು. ಡುಕಾಟಿಲಿ ಪಿಲಿಯನಾಗೆಲ್ಲ ಕೂತೀನಿ, ಬಟ್ ಯಾವತ್ತೂ ಓಡಿಸಿರ್ಲಿಲ್ಲ, ಫಸ್ಟ್ ಟೈಮ್ ಡುಕಾಟಿ ಓಡಿಸ್ತಿರೋದು. ಓಹೋ ಏನು ಸ್ವೀಟ್ ಸೌಂಡ್ ಗುರು, ಮಸ್ತಿದೆ. ಬನ್ನಿ ಹೋಗೋಣ. ಇದು ಸ್ವಲ್ಪ ಅಗ್ರೆಸಿವ್ ರೈಡಿಂಗ್ ಪೊಸಿಷನ್ನೇ. ಕ್ರೇಜಿ. ಓ ಏನು ಪುಲ್ ಗುರು ಇದು. ಏನು ಕ್ರೇಜ್ ಆಗಿದೆ ಗುರು. ಲಿಟ್ರಲಿ ಔಟ್ ಆಫ್ ವರ್ಡ್ಸ್. ಡುಕಾಟಿ ಫಸ್ಟ್ ಟೈಮ್ ಓಡಿಸ್ತಿರೋದು. ಫುಲ್ ಲೈಟ್ ವೆಯ್ಟ್ ಗಾಡಿ ಇದು, ಮಸ್ತಾಗಿದೆ ಓಡಿಸೋಕ್ಕೆ. ಕ್ರೇಜಿ ಗಾಡಿ ಮಾತ್ರ, ಲವ್ಲಿ. ಇದು ಹಳೆ ಮಾಡೆಲ್, ಇದು 796 ಇದು. ಏನು ಮಸ್ತಾಗಿದೆ ಅಂತೀರಾ. ಹಿಂದೆಗಡೆ ಇದಕ್ಕೆ ಡ್ಯೂಯಲ್ ಎಕ್ಸಾಸ್ಟ್ ಬರುತ್ತೆ, ಈ ಕಡೆ ಒಂದು, ಈ ಕಡೆ ಒಂದು. ಸೊ ಎರಡು ಕಡೆನೂ ಅಂಡರ್ ಸೀಟ್ ಬರುತ್ತೆ ನಿಮಗೆ. ಇದು ಮಸ್ತಾಗಿದೆ ಮಾತ್ರ. ನೋಡಿ ಇಲ್ಲೇ ಬರೆದಿದೆ ಬ್ರ್ಯಾಂಡಿಂಗ್, ಇಟಾಲಿಯನ್ ಬ್ರ್ಯಾಂಡ್ ಡುಕಾಟಿ 796. ಡುಕಾಟಿದು ಮೇಂಟೆನೆನ್ಸೇ ಜಾಸ್ತಿ ಆ್ಯಕ್ಚುಲಿ. ಲಿಖಿತ್ ಅವ್ರನ್ನ ಕೇಳ್ತಿದೆ ಎಷ್ಟು ಬೀಳುತ್ತೆ ಒಂದು ಸರ್ವಿಸ್ ಅಂತ. 13,000 ಬೀಳುತ್ತೆ ಗುರು ಅಂದರು. ಹೆವಿ ಜಾಸ್ತಿ. ಡುಕಾಟಿ ಯೂಶಲಿ ಡುಕಾಟಿ ಎಲ್ಲ ಹೆವಿ ಕಾಸ್ಟ್ಲಿನೇ. ಈ ಎಲ್ಲ ಇಟಾಲಿಯನ್ ಬ್ರ್ಯಾಂಡ್ಸು ಹಂಗೆ ಸ್ವಲ್ಪ ಜಾಸ್ತಿನೇ. ಬಟ್ ಡುಕಾಟಿನೇ ಒಂಥರ ಮೋಸ್ಟ್ ಎಕ್ಸ್ಪೆನ್ಸಿವ್. ಅಂದರೆ ಪ್ರೈಸಿಂಗಲ್ಲೆಲ್ಲ ಹೇಳ್ತಿರೋದು, ಮೇಂಟೆನೆನ್ಸು ತುಂಬ ಕಾಸ್ಟ್ಲಿ ಡುಕಾಟಿದೆಲ್ಲ. ನೀವು ಯಾವ ಗಾಡಿ ಆದರೂ ತೊಗೊಳ್ಳಿ, ಹೆವಿ ಕಷ್ಟ ಮೇಂಟೈನ್ ಮಾಡೋದು. ಏನು ಸ್ವೀಟಾಗಿದೆ ಗುರು. ಆಲ್ರೆಡಿ ಕೆಂಡ ಸುಡ್ದಂಗೆ ಸುಡ್ತಾಯಿತ್ತು ಇಲ್ಲಿ ಕೆಳಗಡೆ ಎಲ್ಲ. ಹೆವಿ ಕಾವು, ಇದೆಲ್ಲ ಫುಲ್ಲು ಬಿಸಿ ಆಗಿಬಿಟ್ಟಿದೆ ನೋಡಿ. ಆನ್ ಮಾಡ್ತೀನಿ ಮತ್ತೆ. ಹೆವಿ ಸ್ಮೂತು, ಕ್ರೇಜಿ ಗುರು. ಮೈಲೇಜ್ ಎಲ್ಲ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಕ್ಕಲ್ಲ ಇದಲ್ಲೆಲ್ಲ. ಅಬೌವ್ 600 cc ಮೈಲೇಜ್ ಎಲ್ಲ ಕಡಿಮೆನೇ. ಕ್ರೇಜಿ ಗುರು. ಅದೊಂಥರ ಹೇಳ್ತಾರಲ್ಲ ನೇಕೆಡಲ್ಲಿ, ಇದು ಒಂಥರ ಮಸ್ತಾಗಿದೆ. Z900 ಎಲ್ಲ ಓಡಿಸಿನಿ, Z900 800 ಎಲ್ಲ. ಬಟ್ ಇದು ಡುಕಾಟಿಗಳದ್ದು ಸೌಂಡ್ ಇರುತ್ತಲ್ಲ, ಸೌಂಡೇ ಒಂಥರ ನೆಕ್ಸ್ಟ್ ಲೆವೆಲು. ನನಗೊಂಥರ ಇಷ್ಟ ಆಗುತ್ತೆ. ಬಟ್ ಅಟ್ ದಿ ಸೇಮ್ ಟೈಮ್ ನಮಗೆ ಇನ್ಲೈನ್ 4 ಇದೆ ಸೌಂಡ್ ಜಾಸ್ತಿ ಇಷ್ಟ ಆಗೋದು. ಏನು ನುಗ್ಗುತ್ತೆ ಹೇಳಿ, ಗೂಳಿ ನುಗ್ದಾಗ ನುಗ್ಗುತ್ತೆ. 2 ಗೇರ್ ಸಾಕಿದಲ್ಲಿ, 2 ಗೇರಲ್ಲೇ ಆಟ ಆಡ್ಬೋದು. ಈ ನಮ್ಮ ಗಾಡಿಯಲ್ಲೆಲ್ಲ ನಾವು ಅಪ್ ಟು 3rd 4th ಗೇರ್ವರೆಗೂ ಸಿಟಿಲಿ ಓಡಾಡ್ತೀವಿ. ಬಟ್ ಇದು 1 ಗೇರ್ 2 ಗೇರ್ ಸಾಕಿ ಗಾಡಿಗಳಲ್ಲಿ ಮಸ್ತಾಗಿ ಹೋಗುತ್ತೆ. ಕಾವು ಹೊಡಿತಾ ಇದ್ದು ಗುರು, ತೊಡೆಯೆಲ್ಲ ಫುಲ್ ಸುಟ್ಟೋಯ್ತೈತೆ ಫುಲ್. ಇದೆಲ್ಲ ಬಿಸಿ ಆಗಿಬಿಟ್ಟಿದೆ ಇಂಜಿನ್ ಆಲ್ರೆಡಿ. ಜಾಸ್ತಿ ಸ್ಪೆಸಿಫಿಕೇಷನ್ಸ್ ಬಗ್ಗೆ ಹೇಳಲ್ಲ ನಾನು, ಸುಮ್ಮನೆ ಸಿಂಪಲ್ ಹಂಗೆ ಓಡಿಸಿರೋದು. ಡೀಟೇಲಾಗಿ ರಿವ್ಯೂ ಸಪ್ರೇಟಾಗಿ ಬರುತ್ತೆ. ಸಿಟಿ ಒಳಗೆ ಓಡಿಸೋಕ್ಕೆ ಹೆಂಗಿರುತ್ತೆ ಅಂತ ಓಡಿಸ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ. ನೋಡಿ ಏನು ಒಂದೇ ಗೇರಲ್ಲಿ ಬರ್ರ ಅಂತ ಹೇಳ್ಕೊಂಡು ಹೋಗ್ತಾ ಇರುತ್ತೆ.
ಸೊ ಡೀಟೇಲಾಗಿ ರಿವ್ಯೂ ಬರುತ್ತೆ. A little longer than a few minutes later. ಕ್ರೇಜ್ ಆಗಿತ್ತು ರೈಡ್ ಮಾತ್ರ. ಸೊ ಪ್ರದೀಪ್ ಅವ್ರು ಬಂದಮೇಲೆ ಸೊ ನಾವು Powersports.inಗೆ ಹೆಲ್ಮೆಟ್ ತೊಗೊಳಕ್ಕೆ ಬಂದಿದ್ದೀವಿ. ಪ್ರದೀಪ್ ಅವ್ರಿಗೆ ಹೆಲ್ಮೆಟ್ಟು, ಜಾಕೆಟ್, ಗ್ಲೌಸ್ ಎಲ್ಲ ಪ್ರತಿಯೊಂದು ತೊಗೊಳ್ಳೋಣ. ಫಸ್ಟ್ ಟೈಮ್ ಒಂದು ಡುಕಾಟಿ ಓಡಿಸಿದ್ದು. ಮಸ್ತು. ಆ ಸೌಂಡು ಕೇಳ್ಬೇಕಾದ್ರೆ ಒಂಥರ ಅನ್ಸುತ್ತೆ, ಬಟ್ ಓಡಿಸ್ಬೇಕಾದ್ರೆ ಸೌಂಡ್ ಕೇಳೋಕೆ ಒಂಥರ ಮಜಾ ಇದೆ. ಮುಂಚೆ ಒಂದು ಇದು 959 ಹೋಗಿದ್ದೆ ಪ್ಯಾನಿಗಲೆಯಲ್ಲಿ, ಹಿಂದೆ ಪಿಲಿಯನ್ ಕೂತಿ. ಆವಾಗ ಅಷ್ಟೊಂದು ಫೀಲ್ ಆಗಿಲ್ಲ, ಬಟ್ ಅದು ಓಡಿಸಿದಾಗ ಒಂಥರ ಮಸ್ತಾಗಿತ್ತು. ಸಕ್ಕತ್ತಾಗಿದೆ. ಅದು ಮಸ್ತಿದೆ, ಕ್ರೇಜ್ ಆಗಿದೆ. ಸೊ ಆಮೇಲೆ ಪ್ರದೀಪ್ ಅವ್ರು ಬಂದಮೇಲೆ ಸಿಗ್ತೀನಿ, ಬಾಯ್. ಸೊ ಇವಾಗ ನಾವು Powersports.inಗೆ ಬಂದಿದ್ದೀವಿ. ಸೊ ನಮ್ಮ ಜೊತೆ ಇಲ್ಲಿ ಪ್ರದೀಪ್ ಅವರಿದ್ದಾರೆ, ದಾವಣಗೆರೆಯಿಂದ ಬಂದಿರೋದು. ನಮ್ಮ ಬ್ಯಾಚುಲರ್ ಟ್ರಾವೆಲ್ಸ್ ಅಡ್ಮಿನ್ ಇವರು. ಸೊ ಇವ್ರಿಗೆ ಹೆಲ್ಮೆಟು, ಜಾಕೆಟ್ ಎಲ್ಲ ತೊಗೊಳಕ್ಕೆ ಬಂದಿದ್ದೀವಿ. ಇಲ್ಲಿ ನೋಡ್ತೀರಾ MT ಅವ್ರದ್ದು ಫುಲ್ ಹಮ್ಮರ್ ಸೀರೀಸ್ ಹೊಸದಾಗಿ ಬಿಟ್ಟಿದ್ದಾರೆ. ಎಲ್ಲ 5250 ಪ್ರೈಸ್ ಫುಲ್ಲು ಕಡಿಮೆ ಇದೆ, ಸಾಕಾಗಿದೆ. ಪ್ರೈಸು ಕಡಿಮೆ ಇದೆ, ಜೊತೆಗೆ ಲುಕ್ಸ್ ಎಲ್ಲನೂ ಸಾಕಾಗಿದೆ ನೋಡಿ. ಎಲ್ಲ ಹಮ್ಮರ್ ಸೀರೀಸ್ ಇದಿಷ್ಟು. ಆಮೇಲೆ ಈ ಕಡೆ ನೋಡ್ತೀನಿ ನಿಮಗೆ ಎಲ್ಲ ಟಾರ್ಗೋ ಪ್ರೋ. ಸೊ ಸಾಕಾಗಿದೆ ಟಾರ್ಗೋ ಪ್ರೋ. ಸೊ ನಮ್ಮ ಪ್ರದೀಪ್ ಅವರು ಇದೇ ಹೆಲ್ಮೆಟು ಬೇರೆ ಕಲರ್ ತೊಗೊಂಡಿರೋದು, ಸಾಕಾಗಿದೆ. ಇಲ್ಲಿ ನೋಡ್ತಿರೋದು ಎಲ್ಲ ಟಾರ್ಗೋನೇ. ನೀವು ತೊಗೊಂಡಿದ್ದು ಹೆಲ್ಮೆಟ್ ಇಲ್ಲಿ ತೊಗೊಂಡಿದ್ದು ಅಲ್ಲಿದೆ. ಸೊ ಅಲ್ಲಿ ಪ್ಯಾಕ್ ಮಾಡ್ತಿದ್ದಾರೆ ಪ್ರದೀಪ್ ಅವ್ರು ತೊಗೊಂಡಿರೋ ಹೆಲ್ಮೆಟು. ನೋಡಿ ಹೆಂಗಿದೆ ಹೆಲ್ಮೆಟ್. ಸೊ ಇದೇ ಹೆಲ್ಮೆಟ್ ನಮ್ಮ ಪ್ರದೀಪ್ ಅವ್ರು ತೊಗೊಂಡಿರೋದು. ನೋಡಿ ಹೆಂಗಿದೆ, ಫ್ರಾಗ್ ಎಡಿಷನ್ನು, ಸಾಕಾಗಿದೆ. ನೋಡಿ MT ಟಾರ್ಗೋ ಪ್ರೋಗೆ ಸ್ಪಾಯ್ಲರ್ ಕೂಡ ಬರುತ್ತೆ, ಸಾಕಾಗಿದೆ. ಅದು ತೊಗೊಂಡ್ರು. ಮತ್ತು ಸ್ಕಿಮಿಟರ್ ವೈಪರ್ ಎಡಿಷನ್ ಜಾಕೆಟ್ ತೊಗೊಂಡ್ರು. ಸೊ ಇದರಲ್ಲೆಲ್ಲ ಲೆವೆಲ್ 2 ಆರ್ಮರ್ಸ್ ಇರೋದು. ಸೊ ಇಲ್ಲಿ ಎಕ್ಸ್ಟ್ರಾ ಪ್ಯಾಡಿಂಗ್ ಕೂಡ ಬರುತ್ತೆ. ಇದೊಂದು ಎಕ್ಸ್ಟ್ರಾ ಸೇಫ್ಟಿ ಫೀಚರು. ಸೊ ಇದನ್ನು ಕೂಡ ತೊಗೊಂಡ್ರು. ಈ ಹೆಲ್ಮೆಟು, ಆ ಜಾಕೆಟ್ ಎರಡು ತೊಗೊಂಡಿದ್ದಾರೆ. ಅಗ್ಗೋ ಶಾಪ್ಗೆ ಹೋಗಿ ಗ್ಲೌಸ್ ತೊಗೊತೀವಿ. ಸೊ ಅವಾಗ ಶಾಪಿಂಗ್ ಮುಗಿಯುತ್ತೆ. ಸೊ ಇವಾಗ ಹೆಲ್ಮೆಟು, ಜಾಕೆಟ್ ಎಲ್ಲ ತೊಗೊಂಡ್ರಿ, ಏನು ಅನಿಸ್ತಾ ಇದೆ? ಚೆನ್ನಾಗಿ ಅನ್ನಿಸ್ತು ಬ್ರೋ. ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ಅದೆಲ್ಲ ಏನಿದೆ. ಇವಾಗ ಸ್ಟೋರ್ ಎಕ್ಸ್ಪೀರಿಯನ್ಸ್ ಇದೆ. ಸ್ಟೋರ್ ಚೆನ್ನಾಗಿದೆಯಾ? ಸಕ್ಕತ್ತಾಗಿದೆ ಬ್ರೋ ಸ್ಟೋರ್. ಇದು ಬಂದು Powersports. ನನಗೆ ಸಕ್ಕತ್ತಾಗಿ ಇಷ್ಟ ಆಯ್ತು ಆ ಜಾಕೆಟ್. ಗ್ರೀನ್ ಇಷ್ಟ ಆಗಿತ್ತು, ಬಟ್ ಏನಾದ್ರು ಕೊಳೆ ಜಾಸ್ತಿ ಆಗುತ್ತೆ ಅಂತ ರೆಡ್ ತೊಗೊಂಡೆ ಅಷ್ಟೇ. ಇದು ಮುಂಚೆ ಮೋಟನೇಷನ್ ಅಂತ ಇತ್ತು, ಇವಾಗ Powersports.in ಆಗಿರೋದು. ಸೊ ಇವ್ರು ಇವಾಗ ತೊಗೊಂಡಿರೋದು MT ಟಾರ್ಗೋ ಪ್ರೋ, ಆಮೇಲೆ ಸ್ಕಿಮಿಟರು ವೈಪರ್ ಎಡಿಷನ್ ಜಾಕೆಟ್. ಗ್ಲೌಸ್ ಯಾವ ತೊಗೊಂಡಿದ್ದು? ಗ್ಲೌಸ್ ನೋಡ್ಬೇಕು ಬ್ರೋ, ಚೆಕ್ ಅಲ್ಲೋ ನೋಡೋಣ. ಸದ್ಯಕ್ಕೆ ಜಾಕೆಟ್ ಹೆಲ್ಮೆಟ್ ತೊಗೊಳೋಣ. ಹೆಲ್ಮೆಟ್ ಮಾತ್ರ ಸಕ್ಕತ್ತಾಗೈತೆ, ಇಷ್ಟ ಆಯ್ತು. ಹೆಲ್ಮೆಟ್ ಇಷ್ಟ ಆಯ್ತು, ನನಗೆ ಸಕ್ಕತ್ ಇಷ್ಟ ಆಯ್ತು. ಕಂಫರ್ಟ್ ಇದೆ, ಗ್ರಾಫಿಕ್ಸ್ ಆಮೇಲೆ ಸಕ್ಕತ್ತಾಗಿದೆ. ವೈಟ್ ಇದೆ ಅಲ್ಲ, ಅದು ನನ್ನ ಬೈಕ್ ಹೆಲ್ಮೆಟ್. ಅಂಡ್ ನನ್ನ ಬೈಕ್ ಕೂಡ ವೈಟ್ ಅಲ್ಲ, ಮ್ಯಾಚಿಂಗ್ ಆಗುತ್ತೆ ಇದು. ಸೊ ನೋಡ್ತಿರೋದು ಇಲ್ಲಿ ಏರೋಡೈನಮಿಕ್ ಸಕ್ಕತ್ತಾಗಿದೆ ಹೆಲ್ಮೆಟ್. ಸ್ಪಾಯ್ಲರ್ ಬೇರೆ ಕೊಟ್ಟಿದ್ದಾರೆ, ಅದೊಂದು ಅಟ್ರಾಕ್ಟಿವ್. ಇದರಲ್ಲಿ ಅಟ್ರಾಕ್ಟಿವ್ ಜಾಸ್ತಿ ಅಟ್ರಾಕ್ಟಿವ್.